ನಮ್ಮ ಉತ್ತರ ಕರ್ನಾಟಕದ ಕರಿ ಬೆಲ್ಲ ಮತ್ತು ಜವಾರಿ ಗೋಧಿ ಹಿಟ್ಟು ಉಪಯೋಗಿಸಿ ಗೆಣಸಿನ ಹೋಳ್ಗಿ ಮತ್ತು ಗೆಣಸಿನ ಗಾರ್ಗಿ ಮಾಡಕತ್ತೇನ್ರಿ. ಶಿವರಾತ್ರಿ ಅಮಾಸಿ ದಿನ ಇಲ್ಲ ಅಂತಂದ್ರೆ ಹೋಳಿ ಹುಣ್ಣಿಮೆಗೆ ಹೆಚ್ಚಾಗಿ ನಮ್ಮ ಕಡೆ ಗೆಣಸಿನ ಹೋಳ್ಗಿ ಇಲ್ಲ ಅಂತಂದ್ರೆ ಗೆಣಸಿನ ಗಾರ್ಗಿ ಮಾಡ್ತೀವಿ. ನಿಮ್ಮ ಕಡೆ ಯಾವ ಹಬ್ಬಕ್ಕೆ ಮಾಡ್ತೀರಿ ಮತ್ತು ಹೆಂಗೆ ಮಾಡ್ತೀರಿ ಅಂತೇಳಿ ಕಮೆಂಟ್ ಮಾಡಿರಿ. ಎರಡೂ ಅಗದಿ ಈಸಿ ಅದಾವ್ರಿ. ಆದ್ರೆ ಕೆಲವು ವಿಷಯಗಳ ಕಡೆ ನೀವು ಲಕ್ಷ ಕೊಡಬೇಕಾಗ್ತೈತಿ. ಇಲ್ಲ ಅಂತಂದ್ರೆ ಹೋಳ್ಗಿ ಮತ್ತು ಗಾರ್ಗಿ ಚಲೋ ಆಗೋದಿಲ್ಲ. ಅದಕ್ಕೆ ವಿಡಿಯೋನ ಸ್ವಲ್ಪನೂ ಸ್ಕಿಪ್ ಮಾಡಲಾರ್ದ ಪೂರ್ತಿ ನೋಡಿದ್ರೆ ಚಲೋ ಅಂತ ನನ್ನ ಅಭಿಪ್ರಾಯ. ನಾ ಇಲ್ಲೇ ಒಂದು ಅರ್ಧ ಕೆ ಜಿಷ್ಟು ಗೆಣಸು ತೊಗೊಂಡಿನಿ ರೀ. ಇವನ್ನ ಒಂದು 2-3 ಸಲ ಸ್ವಚ್ಛಂಗೆ ತೊಳೆದು ಒಂದು ಕುಕ್ಕರ್ ಡಬ್ಯಾಗ ಹಾಕಿಟ್ಕೊಂಡೀನಿ. ಆದಷ್ಟು ಇಂಥವ ಕೆಂಪು ಗೆಣಸನ್ನ ಆರಿಸಿ ತಗೋರಿ. ಇನ್ನೊಂದು ಬಿಳಿ ಬರ್ತಾವೆ ನೋಡ್ರಿ, ಅವ್ನು ತೊಗೊಳಕ್ಕೆ ಹೋಗ್ಬೇಡ್ರಿ. ಅವು ಅಷ್ಟು ಚಲೋ ಆಗಂಗಿಲ್ಲ. ಅವು ರುಚಿ ಇರಂಗಿಲ್ಲ ರೀ. ಅದರಲ್ಲೇ ನಾವು ಹೋಳ್ಗೆ ಗಾರ್ಗಿ ಮಾಡಿದ್ರೆ ಅಷ್ಟು ಚಲೋ ಆಗಂಗಿಲ್ಲ. ಈಗ ಇವನ್ನ ಹೈ ಫ್ಲೇಮ್ನಾಗ ಕುಕ್ಕರ್ನಾಗ 2 ಸೀಟಿ ಹೊಡ್ಸಾಕತ್ತೀನಿ ರೀ. ಅದ್ರಲ್ಲಿ ಲಕ್ಷ ಇರಲಿ, ಗೆಣಸ್ನಾಗ ನಾವು ನೀರು ಹಾಕಬಾರ್ದು. ಕುಕ್ಕರ್ ತಳ್ದಾಗ ಮಾತ್ರ ನೀರು ಹಾಕಬೇಕು. 2 ಸೀಟಿ ಆದಮೇಲೆ ಗೆಣಸು ಚಂದಂಗೆ ಬಂದಾವೆ ನೋಡ್ರಿ. ಲಕ್ಷ ಇರಲಿ, ಭಾಳ ಮೆತ್ತಗೆ ಬೇಯ್ಸಕ್ಕೆ ಹೋಗ್ಬೇಡ್ರಿ. ಒಂದು ಇಲ್ಲಾಂದ್ರೆ 2 ಸೀಟಿ ಆದರೆ ಸಾಕು. ಸ್ವಲ್ಪ ಇವು ಬಿರುಸಿರ್ಬೇಕು. ಇದ್ರ ಮ್ಯಾಲಿನ ಸಿಪ್ಪಿ ತೆಗೆದ್ಬಿಟ್ಟು ಹೆರ್ಚು ಮಣೆಯಲ್ಲೇ ಹೆರ್ಚಾಕತ್ತೀನಿ ರೀ. ಯಾಕಂದ್ರೆ ನಾವು ಕೈಲಿ ಎಷ್ಟು ಚಲೋತಂಗೆ ಸ್ಮ್ಯಾಶ್ ಮಾಡಿದ್ರೂ ಎಲ್ಲರೂ ಒಂದರ ಗಂಟು ಉಳ್ದ ಬಿಡ್ತಾವೆ. ಅದಕ್ಕೆ ಹಿಂಗೆ ಹೆರ್ಚು ಮಣಿಲೆ ಹೆರ್ಚ್ಕೊಂಡ್ರೆ ಭಾಳ ಚಲೋ. ಗೆಣಸನ್ನ ತುರಿದ ಮೇಲೆ 1 ಕಪ್ ತೊಗೊಂಡು ಅಳತೆ ಮಾಡಕತ್ತೀನಿ ರೀ. ಟೋಟಲಿ 2 ಕಪ್ ಅಷ್ಟು ಐತೆ ನೋಡ್ರಿ ಇದು ಬೆಂದಿದ್ದ ಗೆಣಸು. 1 ಕಪ್ ಅಷ್ಟು ಗೆಣಸಿಗೆ, ತುರಿದಿದ್ದ ಗೆಣಸಿಗೆ 1 ಕಪ್ ಅಷ್ಟು ಬೆಲ್ಲ ಸರಿ ಆಗ್ತೈತಿ. ನಿಮ್ಗೇನ್ರಿ ಸಿಹಿ ಸ್ವಲ್ಪ ಜಾಸ್ತಿ ಬೇಕಪ್ಪ ಅಂತಂದ್ರೆ ಇನ್ನೂ ಒಂದು 2 ಟೇಬಲ್ ಸ್ಪೂನ್ 3 ಟೇಬಲ್ ಸ್ಪೂನ್ ಅಷ್ಟು ಬೆಲ್ಲ ಹಾಕ್ಕೋಬೋದು, ನಡಿತೈತಿ. ಈಗ ಗ್ಯಾಸ್ ಆನ್ ಮಾಡಿ ಸಣ್ಣ ಉರಿಯೊಳಗೆ ಇಟ್ಟೇನಿ ರೀ. ಇದನ್ನು ಮಿಕ್ಸ್ ಮಾಡ್ಕೋಂತ ಕುದಿಸ್ಬೇಕು. ಬೆಲ್ಲ ಕರಗಿ ಗೆಣಸು ಜೋಡಿ ಸರಿಯಾಗಿ ಹೊಂದ್ಕೊಂಡು ಕುದ್ದು ಸ್ವಲ್ಪ ಗಟ್ಟಿಯಾಗತ್ತೆ. ಅಲ್ಲಿ ತನಕ ನಾವು ಇದನ್ನು ಹಿಂಗೆ ಕೈ ಬಿಡ್ಲಾರ್ದ ತಿರ್ಕೋಂತ ಇರಬೇಕು. ಭಾಳೊತ್ತೇನು ಆಗೋದಿಲ್ಲ ರೀ, ಒಂದು 3-4 ನಿಮಿಷದಾಗ ರೆಡಿ ಆಗ್ತೈತಿ. ಒಂದು ಚಮಚೆ ತೊಗೊಂಡು ಹಿಂಗೆ ಒತ್ಕೋಂತ ಮಿಕ್ಸ್ ಮಾಡಿರಿ. ಅಂದ್ರೆ ಬೆಲ್ಲದಾಗ ಇಲ್ಲ ಅಂತಂದ್ರೆ ಗೆಣಸ್ನಾಗ ಏನರ ಗಂಟುಗಳಿದ್ವಪ್ಪ ಅಂತಂದ್ರೆ ಒಡಿತಾವು. ಬರ್ಬರ್ತಾ ಇದು ಕುದ್ದು ಗಟ್ಟ್ಯಾಕೋ ಅಂತ ಬರ್ತೈತ್ರಿ. ಆದ್ರೆ ಭಾಳ ಗಟ್ಟಿಯಾಗೋ ತನಕ ಕುದಿಸ್ಬೇಡ್ರಿ, ಮತ್ತು ಗಾರ್ಗಿ ಭಾಳ ಬಿರುಸಾಗ್ತಾವು. ಹಿಂಗೆ ಇದು ಸ್ವಲ್ಪ ತಳ ಬಿಟ್ಕೊಂಡು ಬರೋಕ್ಕೆ ಶುರು ಆಗತ್ತೆ ರೀ, ಮತ್ತು ಎಲ್ಲ ಒಂದೇ ಕಡೆ ಕೂಡ್ಕೊಂಡು ಬರೋಕ್ಕೆ ಶುರು ಆಗ್ತೈತಿ. ಯಾವಾಗ ನಾವು ಪಟ್ನ ಗ್ಯಾಸ್ನ ಬಂದ್ ಮಾಡಬೇಕು. ಕಲರ್ ನೋಡ್ರಿ ಎಷ್ಟು ಚಂದ ಚಾಕ್ಲೇಟ್ ಗತ್ಲೆ ಬಂದೈತಿ. ಗ್ಯಾಸ್ ಆಫ್ ಮಾಡಿದ್ಮೇಲೆ ಸ್ವಲ್ಪ ಹೊತ್ತನ ಇದನ್ನು ಕೈ ಆಡಿಸ್ಕೊಂತಿರ್ಬೇಕು. ಯಾಕಂದ್ರೆ ಕಡಾಯಿನ ಬಿಸಿ ಇರುತ್ತಲ್ರಿ. ಇಲ್ಲ ಅಂತಂದ್ರೆ ಪಟ್ನ ಒಂದು ತಾಟ್ನೆ ತೆಗೆದು ಎತ್ತಿಡ್ರಿ. ಹಿಂಗೆ ತಾಟ್ನೆ ಹಾಕಿಟ್ಟ ಮೇಲೆ ಇದನ್ನು ಪೂರ ತಣ್ಣಗಾಗೋ ತನಕ ಬಿಡಬೇಕು. ಪೂರ ತಣ್ಣಗಾದ್ಮೇಲೆ ಚಿಟಕಿ ಉಪ್ಪು, ಒಂದು ಅರ್ಧ ಟೀ ಸ್ಪೂನಷ್ಟು ಏಲಕ್ಕಿ ಪುಡಿ ಮತ್ತು ಸ್ವಲ್ಪ ಗೋಧಿ ಹಿಟ್ಟು ಹಾಕಿ ಮಿಕ್ಸ್ ಮಾಡಕತ್ತೀನಿ ರೀ. ಸ್ವಲ್ಪ ಗೋಧಿ ಹಿಟ್ಟು ಹಾಕೋಂತ ಮಿಕ್ಸ್ ಮಾಡ್ಕೊಂತ ಹೋಗಬೇಕು. ನಮ್ಗೆ ಗಾರ್ಗಿ ಕಟ್ಟು ಹದ ಬರ್ಬೇಕ್ರಿ. ಅಲ್ಲಿ ತನಕ ಸ್ವಲ್ಪ ಹಿಟ್ಟು ಹಾಕಬೇಕು. ಒಮ್ಮೆಲೆ ಭಾಳಷ್ಟು ಹಿಟ್ಟು ಹಾಕಕ್ಕೆ ಹೋಗ್ಬೇಡ್ರಿ. ನನಗಿಲ್ಲಿ ಟೋಟಲಿ 1/4 ಕಪ್ಪಷ್ಟು ಗೋಧಿ ಹಿಟ್ಟು ಹಿಡಿತು ನೋಡ್ರಿ. ಹಿಂಗೆ ಇದನ್ನು ಒತ್ತಿ ಉಂಡೆ ಮಾಡಿ ನೋಡ್ರಿ. ಇದು ಸರಿಯಾಗಿ ಉಂಡೆ ಆಗಬೇಕು, ಮತ್ತು ಈ ಉಂಡೆ ಕೈಗೆ ಅಂಟಬಾರ್ದು. ಆವಾಗ ಹಿಟ್ಟು ಹಾಕೋದನ್ನು ನಿಲ್ಲಿಸ್ರಿ. ಅಂದ್ರೆ ಅವಾಗ ಹದ ಸರಿ ಐತೆ ಅಂತ ಹೇಳಿ ಅರ್ಥ. ಸರಿಯಾಗಿ ಇದನ್ನು ಮಿಕ್ಸ್ ಮಾಡಿ ಒಂದು 5 ನಿಮಿಷ ಇದನ್ನು ಮುಚ್ಚಿಡ್ರಿ. ಭಾಳೊತ್ತು ಬಿಡಬೇಡ್ರಿ. ಬರೀ ಒಂದು 5 ನಿಮಿಷ ಬಿಟ್ಟರೆ ಸಾಕು. ಬಿಡಲಿಲ್ಲ ಅಂದ್ರೂ ನಡೀತೈತಿ. ಒಂದು 5 ನಿಮಿಷ ಆದಮೇಲೆ ಕೈಗೆ ಸ್ವಲ್ಪ ಎಣ್ಣೆ ಹಚ್ಕೋರಿ. ಗಾರ್ಗಿ ನಿಮ್ಗೆ ಯಾವ ಸೈಜ್ ಬೇಕಂತೇಳಿ ನೋಡಿಕೊಂಡು ಅಷ್ಟು ಉಳ್ಳಿನ ಕೈಯಾಗ ತಗೊಂಡು ಇದರಲ್ಲೇ ಒಂದು ಉಂಡೆ ಮಾಡಿರಿ. ಆಮೇಲೆ ಇದನ್ನು ಒತ್ತಿ ಚಪ್ಪಟ್ಟು ಮಾಡ್ರಿ, ಅಂದ್ರೆ ಫ್ಲ್ಯಾಟ್ ಮಾಡಿರಿ. ಗಾರ್ಗಿ ಭಾಳ ತೆಳ್ಳಗೂ ಇರಬಾರ್ದು, ಭಾಳ ದಪ್ಪನೂ ಇರಬಾರ್ದು. ಇದ್ರ ದಂಡಿನ ಸರಿ ಮಾಡಿರಿ, ಅಂದ್ರೆ ಸೈಡ್ಸ್ಗಳ್ನ ಸರಿ ಮಾಡ್ಕೋಬೇಕು. ಗಾರ್ಗಿ ನೋಡ್ರಿ ಭಾಳ ತೆಳ್ಳಗಿರಬಾರ್ದು, ಸ್ವಲ್ಪ ದಪ್ಪಿರಲಿ ನೋಡ್ರಿ. ಇಷ್ಟಾದ್ರೆ ಸಾಕು. ಈಗ ಇದ್ರ ಮೇಲೆ ಕಸ್ಕಸಿ ಹಚ್ಚಾಕತ್ತೀನಿ ರೀ. ಇದು ಹುರಿದಿಲ್ಲ, ಹಸಿ ಕಸ್ಕಸಿ. ಇಷ್ಟಾದ್ರೆ ನಮ್ಮ ಗಾರ್ಗಿ ರೆಡಿ ಆಯ್ತು ನೋಡ್ರಿ. ಹಿಂಗೆ ನಾನು ಉಳ್ಕಿದ್ದೆಲ್ಲ ಹಿಟ್ಲೆ ಗಾರ್ಗಿ ಮಾಡಿ ಇಟ್ಕೋತೀನಿ. ಈ ಕಡೆ ನಾನು ಒಂದು ಕಬ್ಬಿಣದ ಹಂಚನ್ನ ಬಿಸಿ ಮಾಡಾಕಿಟ್ಟಿದ್ದಾರೆ. ಈಗ ಇದು ಚಲೋತಂಗೆ ಕಾದೈತಿ. ಇದ್ರ ಮೇಲೆ ಎಣ್ಣೆ ಹಾಕಿ ಎಲ್ಲ ಕಡೆ ಸ್ಪ್ರೆಡ್ ಮಾಡಾಕತ್ತೀನಿ ರೀ. ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕಿದ್ದಕ್ಕೆ. ನಾನು ಗಾರ್ಗಿನ ಶಾಲೋ ಫ್ರೈ ಮಾಡಾಕತ್ತೀನಿ ರೀ. ನೀವು ಬೇಕಂದ್ರೆ ಡೀಪ್ ಫ್ರೈ ಅಂದ್ರೆ ಎಣ್ಣೆಗೂ ಇದನ್ನು ಫ್ರೈ ಮಾಡ್ಕೋಬೋದು. ಒಂದೊಂದು ಗಾರ್ಗಿನ ಇಡಬೇಕು. ಒಂದು ಸಲಕ್ಕೆ ಹಂಚಿನಾಗ ಎಷ್ಟು ಹಿಡಿತಾವಂತೇಳಿ ನೋಡ್ಕೊಂಡು ಇಡ್ರಿ. ತೀರಾ ಜಾಸ್ತಿನೂ ಹಾಕಬೇಡ್ರಿ, ತೀರಾ ಕಮ್ಮಿನೂ ಹಾಕಬೇಡ್ರಿ. ಇದ್ರ ಮೇಲೆ ಎಲ್ಲ ಕಡೆ ಚಲೋತಂಗೆ ಎಣ್ಣೆ ಹಾಕಬೇಕು. ಸಣ್ಣ ಉರಿ ಒಳಗೆ ಇದನ್ನು 1-2 ನಿಮಿಷ ಈ ಕಡೆ ಬೇಯಿಸಿದ ಮೇಲೆ ಸಾವಕಾಶವನ್ನ ಹೊಳ್ಳಿ ಶಾಕ್ರಿ. ಈ ಕಡೆನೂ ಸ್ವಲ್ಪ ಹೊತ್ತನ ಬೇಯಿಸ್ರಿ, ಮತ್ತು ಸ್ವಲ್ಪ ಎಣ್ಣೆ ಹಾಕ್ರಿ. ಗಾರ್ಗಿ 2 ಕಡೆ ಚಲೋತಂಗೆ ಬೇಯಕ್ಕೆ ಸಣ್ಣ ಉರಿ ಒಳಗೆ ಒಂದು 4-5 ನಿಮಿಷ ಟೈಮ್ ಬೇಕಾಗ್ತೈತಿ. ಹಾಗಾಗಿ ಅವಸರ ಮಾಡಕ್ಕೆ ಹೋಗ್ಬೇಡ್ರಿ.
ಇಲ್ಲ ಅಂತಂದ್ರೆ ಇವು ಬರೀ ಮ್ಯಾಲಷ್ಟೇ ಬೆಂದಿರ್ತಾವ್ರಿ, ಒಳಗೆ ಹಂಗೆ ಹಸಿನ ಉಳಿತಾವು. ಅವಾಗವಾಗ ಹೊಳ್ಳೆ ಮೆಳ್ಳೆ ತಿರುವಿ ಹಾಕೋಂತ ಬೇಯಿಸ್ರಿ. ಮತ್ತು ಲಕ್ಷ ಇರಲಿ, ಇವು ಭಾಳ ಸೂಕ್ಷ್ಮ ರೀ, ಜಲ್ದಿ ಹೊತ್ತಾವು. ನೋಡ್ರಿ ಅಷ್ಟ್ರಾಗ ನಂದೊಂದು ಗಾರ್ಗಿ ಹೊತ್ತೇ ಬಿಡ್ತು. ಸಣ್ಣ ಉರಿ ಒಳಗೆ ಒಂದು 5-6 ನಿಮಿಷ ಚಲೋತಂಗೆ ಬೇಯಿಸಿದ ಮ್ಯಾಲೆ ಈಗ ನಮ್ಮ ಗಾರ್ಗಿ ರೆಡಿ ಆದು ನೋಡ್ರಿ. ಸಾವಕಾಶ ಇವನ್ನ ಒಂದು ಪ್ಲೇಟ್ನಾಗ ತೆಗೆದು ಉಳ್ಕಿದ ಗಾರ್ಗಿನೂ ನಾನು ಹಿಂಗೆ ಬೇಯಿಸ್ತೀನಿ. ಈ ಗಾರ್ಗಿಯ ವಿಶೇಷತೆ ಏನಪ್ಪ ಅಂತಂದ್ರೆ ಇವು ಬಿಸಿ ಇದ್ದಾಗ ತಿನ್ನಕ್ಕೆ ಭಾಳ ರುಚಿ ಇರ್ತಾವ್ರಿ. ತಣ್ಣಗಾದ್ಮೇಲೆ ಇನ್ನಷ್ಟು ರುಚಿ ಆಗ್ತಾವು. 4-5 ದಿನ ಇವನ್ನ ಸ್ಟೋರ್ ಮಾಡಿ ಇಟ್ಕೊಂಡು ತಿನ್ಬೋದ್ರಿ, ಇವು ಜಲ್ದಿ ಹಾಳಾಗೋದಿಲ್ಲ. ಒಂದು ಗಾರ್ಗಿ ಮುರಿದು ತೋರ್ಸಕತ್ತೀನಿ ನೋಡ್ರಿ, ಒಳಗೆ ಎಷ್ಟು ಚಂದ ಬೆಂದಾವು. ಗೆಣಸಿನ ಸೀಸನ್ ಮುಗಿದ್ರಾಗ ನೀವು ಒಂದ್ಸಲ ಈ ಗಾರ್ಗಿನ ಟ್ರೈ ಮಾಡಿ ನೋಡ್ರಿ. ಈಗ ಹೋಳ್ಗೆ ಮಾಡಕ್ಕೆ ಮತ್ತು ಅದೇ ಥರ 1 ಕಪ್ಪಷ್ಟು ಗೆಣಸಿಗೆ 1 ಕಪ್ಪಷ್ಟು ಬೆಲ್ಲ ಹಾಕಿ ಕುದಿಸಾಕತ್ತೀನಿ ರೀ. ಎರಡೂ ಒಮ್ಮೆ ಕುದಿಸ್ಬೋದಾಗಿತ್ತು, ಆದ್ರೆ ಹೋಳ್ಗೆಗೆ ಸ್ವಲ್ಪ ನಾವು ಜಾಸ್ತಿ ಹೊತ್ತು ಕುದಿಸ್ಬೇಕು. ಗಾರ್ಗಿ ಹೂರ್ಣ ಹೆಚ್ಚು ಕಮ್ಮಿ ಆದ್ರೆ ನಡಿತೈತ್ರಿ, ಅದಕ್ಕೆ ನಾವು ಗೋಧಿ ಹಿಟ್ಟು ಹಾಕೋತೀವಿ. ಆದ್ರೆ ಹೋಳ್ಗೆಗೆ ಹೂರ್ಣನ ನಾವು ಗೋಧಿ ಹಿಟ್ಟಿನಾಗ ತುಂಬಿ ಲಟ್ಟಿಸ್ಬೇಕಲ್ರಿ, ಅದಕ್ಕಿದು ಸ್ವಲ್ಪ ಗಟ್ಟಿರಬೇಕು. ನೋಡ್ರಿ ಇಷ್ಟಾದ್ರೆ ಸಾಕು. ಹಂಗಂತೇಳಿ ತೀರಾ ಗಟ್ಟಿ ಆಗೋತನ ಕುದಿಸ್ಬೇಡ್ರಿ ಮತ್ತೆ, ಯಾಕಂದ್ರೆ ಇದು ತಣ್ಣಗಾದ್ಮೇಲೆ ಇನ್ನಷ್ಟು ಗಟ್ಟಿ ಆಗುತ್ತೆ. ಸ್ವಲ್ಪ ಗಟ್ಟಿ ಹಾಕೋದ್ ಕೂಡಲೇ ಗ್ಯಾಸ್ನ ಬಂದ್ ಮಾಡಿ ಇದನ್ನು ಪೂರ ತಣ್ಣಗಾಗೋ ತನಕ ಬಿಡಬೇಕು. ಪೂರ್ತಿ ತಣ್ಣಗಾದ್ಮೇಲೆ ಒಂದು ತಾಟ್ನೆ ಹಾಕಕತ್ತೀನಿ ರೀ. ಈಗ ಇದ್ರಾಗ ಚಿಟಿಕೆ ಉಪ್ಪು, ಸ್ವಲ್ಪ ಏಲಕ್ಕಿ ಪುಡಿ ಮತ್ತು 1 ಚಮಚದಷ್ಟು ಹುರಿದಿದ್ದು ಕಸ್ಕಸಿ ಹಾಕಿ ಕೈಗೆ ಸ್ವಲ್ಪ ತುಪ್ಪ ಹಚ್ಕೊಂಡು ಚಲೋತಂಗೆ ಇದನ್ನು ಒತ್ತಿ ನಾದಾಕತ್ತೀನಿ ರೀ. ಇದು ಭಾಳ ಜಿಗಿಟ್ ಅಂಟಂಟು ಇರ್ತೈತ್ರಿ, ಅದಕ್ಕೆ ಕೈಗೆ ಸ್ವಲ್ಪ ತುಪ್ಪ ಹಚ್ಕೊಂಡು ಹೋಳ್ಗೆ ನಿಮ್ಗೆ ಯಾವ ಸೈಜ್ ಬೇಕಂತೇಳಿ ನೋಡ್ಕೊಂಡು ಅಷ್ಟು ದೊಡ್ಡ ಉಳ್ಳಿನ ಮಾಡ್ಕೊರಿ. ಆಮೇಲೆ ಮೊದಲ ನಾನು ಹಿಟ್ಟು ನಾದಿಟ್ಟಿದ್ದೆ ರೀ. ಗೋಧಿ ಹಿಟ್ಟಿಗೆ ಸ್ವಲ್ಪ ಉಪ್ಪು ಹಾಕಿ ಚಪಾತಿ ಹಿಟ್ಟಿನ ಹದಕ್ಕಿಂತ ಸ್ವಲ್ಪ ಮೆತ್ತಗೆ ನಾದಬೇಕು. ಈಗ ನಮ್ಮ ಹಿಟ್ಟು ಚಲೋತಂಗೆ ನೆಂದೈತಿ. ಈ ಕಣಕದಾಗ ಒಂದು ಉಳ್ಳಿ ಮಾಡ್ಕೊಂಡು ಇದನ್ನು ಸ್ವಲ್ಪ ಲಟ್ಸಾಕತ್ತೀನಿ ರೀ. ಇದು ಸ್ವಲ್ಪ ಪೂರಿಯಷ್ಟು ದೊಡ್ಡದಾದ್ಮೇಲೆ ಇದ್ರಾಗ ಹೂರ್ಣ ತುಂಬಬೇಕು. ಎಕ್ಸ್ಟ್ರಾ ಹಿಟ್ಟಿದ್ರೆ ಅದನ್ನು ತೆಗೆದ್ಬಿಟ್ಟು ಎಲ್ಲ ತುದಿಗಳನ್ನ ಚಲೋತಂಗೆ ಒತ್ತಿ ಕ್ಲೋಸ್ ಮಾಡಬೇಕು. ಹೂರ್ಣ ಕಣಕ ಆದಷ್ಟು ಸಮ ಇರಬೇಕು. ಲಟ್ಸೋಕ್ಕಿಂತ ಮೊದಲು ಇದನ್ನು ಒಣ ಹಿಟ್ಟಿನಾಗ ಅದ್ಬಿಟ್ಟು ಕೈಲೇ ಹಿಂಗೆ ಇದನ್ನು ಒತ್ತಿ ಸರಿ ಮಾಡಬೇಕು. ಹಿಂದೆ ಮುಂದೆ ಎಲ್ಲ ಕಡೆ ಹೊಳ್ಳಿಸಿ ಒತ್ತಿ ಚಪ್ಪೂಟ ಮಾಡಿ ಸರಿ ಮಾಡಬೇಕು. ಹಂಗೆ ನಾವು ಲಟ್ಸಕ್ಕೆ ಹೋದ್ರೆ ಹೋಳ್ಗೆ ಹರಿತೈತ್ರಿ ಮತ್ತು ಹೂರ್ಣನೂ ಎಲ್ಲ ಕಡೆ ಚಲೋತಂಗೆ ಸ್ಪ್ರೆಡ್ ಆಗೋದಿಲ್ಲ. ನೀವೇನ್ರೇ ಹೋಳ್ಗೆ ಶೀಟು ಇಲ್ಲ ಅಂತಂದ್ರೆ ಹೋಳ್ಗೆ ತಗಡ ಮೇಲೆ ಲಟ್ಸಾಕತ್ತಿದ್ರಪ್ಪ ಅಂತಂದ್ರೆ ಭಾಳ ತೆಳ್ಳಗೆ ಲಟ್ಸ್ಕೋಬೋದು. ಆದ್ರೆ ಹಿಂಗೆ ಹಿಟ್ಟು ಹಚ್ಚಿ ಲಟ್ಸೋ ಮುಂದೆ ಭಾಳ ತೆಳ್ಳಗೆ ಮಾಡೋಕ್ಕಾಗೋದಿಲ್ಲ ರೀ, ಹೋಳ್ಗೆ ಹರಿತಾವು. ಸ್ವಲ್ಪ ದಪ್ಪ ಇರಬೇಕು. ಆಮೇಲೆ ಇನ್ನೊಂದಿಲ್ಲೇನು ಲಕ್ಷ ಇಡಬೇಕಪ್ಪ ಅಂತಂದ್ರೆ ಹೋಳ್ಗೆ ಲಟ್ಸೋ ಮುಂದೆ ಅವಾಗವಾಗ ನಡ್ಬರ್ಕಿದನ್ನು ಒಣ ಹಿಟ್ಟಿನಾಗ ಅದ್ಬೇಕ್ರಿ, ಇಲ್ಲ ಅಂತಂದ್ರೆ ಹೋಳ್ಗೆ ಅಂಟ್ತೈತಿ. ನೋಡ್ರಿ ತೀರಾ ದಪ್ಪನೂ ಅಲ್ಲ ತೀರಾ ತೆಳ್ಳಗೂ ಅಲ್ಲ, ಇಷ್ಟಾದ್ರೆ ಸಾಕು. ಹಂಚನ ಚಲೋತಂಗೆ ಬಿಸಿ ಮಾಡಿದ್ಮೇಲೆ ಇದ್ರಾಗ ಎಣ್ಣೆ ಹಚ್ಚಕತ್ತೀನಿ. ಎಲ್ಲ ಕಡೆ ಸ್ವಲ್ಪ ಎಣ್ಣೆ ಹಚ್ಚಬೇಕು, ಆಮೇಲೆ ಹೋಳ್ಗೆ ಹಾಕಬೇಕು. ಹೋಳ್ಗೆ ಸುತ್ತಲೂ ಸ್ವಲ್ಪ ಎಣ್ಣೆ ಹಚ್ಚಬೇಕು ಮತ್ತು ಹೋಳ್ಗೆ ಮೇಲೂ ಎಣ್ಣೆ ಹಚ್ಚಬೇಕು. ಇದಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕಾಗ್ತೈತಿ. ಸ್ವಲ್ಪ ಇದು ಒಂದು ಕಡೆ ಬಂದ ಮೇಲೆ ಸಾವಕಾಶ ಹೊಳ್ಳಿ ಶಾಕ್ರಿ. ಲಕ್ಷ ಇರಲಿ, ಉರಿ ಜೋರು ಮಾಡಬಾರ್ದು, ಮೀಡಿಯಮ್ಮ ಇರಬೇಕು. ಇದು ಭಾಳ ಸೂಕ್ಷ್ಮ, ಜಲ್ದಿ ಹೊತ್ತೈತಿ. ಈ ಕಡೆನೂ ಸ್ವಲ್ಪ ಎಣ್ಣೆ ಹಚ್ಚಿ ಚಂದಂಗೆ ಬೇಯಿಸಿದ್ರೆ ಮಸ್ತ್ ಬಿಸಿ ಬಿಸಿ ಗೆಣಸಿನ ಹೋಳ್ಗೆ ರೆಡಿ. ಹಿಂಗೆ ಎಲ್ಲ ಹೋಳ್ಗಿನೂ ಮಾಡ್ತೀನಿ ರೀ. ಬಿಸಿ ಬಿಸಿ ಹೋಳ್ಗೆ ಮೇಲೆ ತುಪ್ಪ ಹಾಕಿ ದೇವ್ರಿಗೆ ನೈವೇದ್ಯ ಮಾಡ್ರಿ, ಆಮೇಲೆ ರುಚಿ ನೋಡ್ರಿ. ಟೋಟಲಿ 7 ಹೋಳ್ಗೆ ಆಗಿದ್ದು ನೋಡ್ರಿ. ಸೊ ಫ್ರೆಂಡ್ಸ್, ಹಬ್ಬದ ಈ ಸ್ಪೆಷಲ್ ವಿಡಿಯೋ ನಿಮ್ಮೆಲ್ಲರಿಗೂ ಲೈಕ್ ಆಗಿರ್ಬೋದು ಅಂತ ಅಂದ್ಕೊಂಡೇನಿ. ವಿಡಿಯೋಕ್ಕೊಂದು ಲೈಕ್ ಕೊಡ್ರಿ, ಹಂಗೆ ಕಮೆಂಟ್ ಮಾಡೋದನ್ನ ಮಾತ್ರ ನೆನಪು ಹಾರಕ್ಕೆ ಹೋಗ್ಬೇಡ್ರಿ. ಥ್ಯಾಂಕ್ ಯು.